ಗ್ರಾಮೀಣ ಭಾಗದಲ್ಲಿ ಅಕ್ರಮ ಪ್ಲಾಸ್ಟಿಕ್ ದಂಧೆ ಕಣ್ಣುಮುಚ್ಚಿ ಕುಳಿತ ಅಧಿಕಾರಿಗಳು. ಪ್ಲಾಸ್ಟಿಕ್ ಮುಕ್ತ ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸು. ಆದರೆ ಆ ಕನಸಿಗೆ ಕೆಲವೊಂದಿಷ್ಟು ದಂಧೆಕೋರರು ಕೊಳ್ಳೆಯಿಡುತ್ತಿದ್ದಾರೆ. ಹುಬ್ಬಳ್ಳಿಯ ಗ್ರಾಮೀಣ ಭಾಗದಲ್ಲಿ ಗೋಡೌನ್ ಒಂದರಲ್ಲಿ ರಾಶಿ ಗಟ್ಟಲೆ ಅಕ್ರಮವಾಗಿ ಪ್ಲಾಸ್ಟಿಕ್ ತುಂಬಿದ್ದಾರೆ. ಅಷ್ಟಕ್ಕೂ ಅದು ಎಲ್ಲಿ ಅಂತೀರಾ? ಇಲ್ಲಿದೆ ನೋಡಿ ಫುಲ್ ಡೀಟೇಲ್ಸ್. ಹುಬ್ಬಳ್ಳಿ ತಾಲೂಕಿನ ಕೋಟಗುಂಡಹುಣಸಿ ಗ್ರಾಮದ ಹೊರವಲಯದಲ್ಲಿ ಮನೋಜ್ ಎಂಬುವವರಿಗೆ ಸೇರಿದ ಇಡೀ ಗೋಡೌನ್ನಲ್ಲಿ ರಾಶಿಗಟ್ಟಲೆ ಅಕ್ರಮವಾಗಿ ಪ್ಲಾಸ್ಟಿಕ್ ಅನ್ನ ಶೇಖರಣೆ ಮಾಡಿದ್ದಾರೆ. ಇಡೀ ಗೋಡೌನ್ ತುಂಬಾ ಪ್ಲಾಸ್ಟಿಕ್ ಇಟ್ಟು ಸಿಟಿಯತ್ತ ಸಾಗಿಸುತ್ತಿದ್ದಾರೆ. ಮಹಾನಗರ ಪಾಲಿಕೆ ಅಕ್ರಮ ಪ್ಲಾಸ್ಟಿಕ್ ದಂಧೆಗೆ ಕಡಿವಾಣ ಹಾಕುತ್ತಿದ್ರು. ಇದುವರೆಗೂ ಈ ಅಕ್ರಮ ಪ್ಲಾಸ್ಟಿಕ್ ಮಾರಾಟ ಕಡಿಮೆ ಆಗುತ್ತಿಲ್ಲ. ಈಗ ಸಿಟಿ ಬಿಟ್ಟು ದಂಧೆಕೋರರು ಹುಬ್ಬಳ್ಳಿ ಗ್ರಾಮೀಣ ಭಾಗದಲ್ಲಿ ಅಕ್ರಮವಾಗಿ ಪ್ಲಾಸ್ಟಿಕ್ ದಂಧೆ ಮಾಡುತ್ತಿದ್ದಾರೆ. ಸುಮಾರು ವರ್ಷಗಳಿಂದ ಮನೋಜ್ ಎಂಬಾತ ತನ್ನ ಗೋಡೌನ್ನಲ್ಲಿ ಅಕ್ರಮವಾಗಿ ಪ್ಲಾಸ್ಟಿಕ್ ಸಂಗ್ರಹಿಸಿ ಹುಬ್ಬಳ್ಳಿ ಧಾರವಾಡ ಸಿಟಿ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಗೆ ಸಾಗಿಸುತ್ತಿರುವ ಶಂಕೆ ಮೂಡಿದೆ. ಗ್ರಾಮೀಣ ತಹಸೀಲ್ದಾರ್ ಜೆಬಿ ಮಜ್ಗಿ, ಗ್ರಾಮ ಪಂಚಾಯಿತಿ ಅಮೃತ ಹಡ್ಪದ್, ಪಿಡಿಒ ಅಧಿಕಾರಿಗಳು ಕಣ್ಣಿದ್ರು ಕುರುಡರಂತೆ ವರ್ತನೆ ಮಾಡುತ್ತಿದ್ದಾರೆ ಎಂಬುದಕ್ಕೆ ಇದು ತಾಜಾ ಉದಾಹರಣೆ. ಕೂಡಲೇ ಈ ಅಕ್ರಮ ಪ್ಲಾಸ್ಟಿಕ್ ದಂಧೆಗೆ ಬ್ರೇಕ್ ಹಾಕಬೇಕು ಎಂದು ಸಾರ್ವಜನಿಕರು ಒತ್ತಾಯವಾಗಿದೆ. ಬ್ಯೂರೋ ರಿಪೋರ್ಟ್ ಗುರುರಾಜ ಹಂಚಾಟೆ, ಭಾರತ ವೈಭವ ನ್ಯೂಸ್, ಹುಬ್ಬಳ್ಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.